ಗಾಯ್ಸ್ ಇವತ್ತು ಏನು ಗೊತ್ತಾ, ಇವತ್ತು ಮೊಸಳೆ ನೋಡೋಕೆ ಹೋಗ್ತಾ ಇದ್ದೀವಿ. ಕ್ರಿಕೆಟಲ್ಲಿ ನೋಡೋಕ್ಕೆ ಸ್ಪಾಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದಂಗೆ ನೋಡ್ತಾ ಇರಿ. ಇವತ್ತು ಒಳ್ಳೆ ಒಂದು ಕ್ರಿಕೆಟಲ್ನ ಸ್ಪಾಟ್ ಮಾಡಿ ತೋರಿಸ್ತೀನಂತೆ ನಿಮಗೆ. ಸೊ ಇಲ್ಲಿ ಗೋಶಾಲೆ ಇದೆ, ಇಲ್ಲಿ ನಮ್ಮ ವಿದ್ಯಾರಣ್ಯ ಸ್ವಾಮಿಗಳ ಗೋಶಾಲೆ ಇದು. ಅಂದರೆ ವಿರೂಪಾಕ್ಷ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಗೋಶಾಲೆ. ಈಗೆಲ್ಲ ಬೆಳಿಗ್ಗೆ ಅವು ಬ್ರೇಕ್ಫಾಸ್ಟ್ ಲಂಚಿಗೆ ಹೋಗಿರ್ತವೆ. ಸೊ ಮತ್ತೆ ಬರ್ತವೆ ಈವ್ನಿಂಗ್. ಈಗ 4:15 ಗಂಟೆಗೆಲ್ಲ ವಾಪಸ್ ಹೋಗೋ ಟೈಮು. ಸೊ ಇದೆಲ್ಲ ಈ ಆಕಳುಗಳ ಸೆಗಣಿ ಇರ್ತಲ್ಲ, ಅದರಿಂದೆಲ್ಲ ಗೊಬ್ಬರ ಮಾಡೋಕೆ ಹಾಕಿದ್ದಾರೆ ನೋಡಿ. ಆಕಳು ಸೆಗಣಿ ಏನಿದೆ ಅದ್ರದಿಂದ ಗೊಬ್ಬರ ಮಾಡ್ತಾರೆ, ಮತ್ತು ತುಂಬಾ ಯೂಸ್ಫುಲ್ ಇದೆ. ಎಲ್ಲ ಒಂದು ಪ್ರತಿಯೊಂದು ಅದರಲ್ಲಿ ಮೆಡಿಸಿನ್ ತಯಾರಿ ಮಾಡೋ ಒಂದು ಇದಿರುತ್ತೆ. ಸೊ ಇದನ್ನು ಕೂಡ ಗೇಟ್ ಹಾಕಿಬಿಡೋಣ, ಯಾಕಂದರೆ ಹೆಂಗಿರುತ್ತೋ ಹಂಗೆ ಮೇಂಟೈನ್ ಮಾಡಬೇಕು. ಹಾಗೆ ನಮಗೆ ಎಲ್ಲ ಪ್ಲೇಸ್ಗಳಲ್ಲಿ ಹೋಗಲಿಕ್ಕೆ ಅನುಮತಿ ಸಿಗೋದು. ನಾವು ಯಾವಾಗ ರೂಲ್ಸ್ನ ಬ್ರೇಕ್ ಮಾಡ್ತೀವೋ ಆಗ ಕೆಟ್ಟೋಗುತ್ತೆ ಎಲ್ಲ. ಬನ್ನಿ, ಈ ವ್ಯೂ ಮಾತ್ರ ಸಖತ್ತಾಗಿದೆ. ಇದು ಕಾಣಿಸ್ತಿದೆ ಅಂದ್ಕೊಳ್ತಿದ್ದೀನಿ. ಈ ಕಡೆಯಿಂದ ಹೋಗೋಣ. ಬಾಯ್ಸ್ ಎಲ್ಲ ಫುಲ್ ಫಾಸ್ಟ್ ಇದ್ದಾರೆ, ಯಾಕಂದರೆ ಲೇಟ್ ಆಗ್ತಾ ಇದೆ. ಲೇಟ್ ಆದರೆ ಸಿಗಲ್ಲ ಮೊಸಳೆ ನೋಡೋಕ್ಕೆ. ಸ್ಟಾಪ್ ಮಾಡೋಣ. ಹಂಗೆ ಗಾಯ್ಸ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ಹಂಗಾಗಿ ಬೇಗ ಬೇಗ ಹೋಗ್ಬೇಕು. ನಾವೆಷ್ಟು ಫಾಸ್ಟಾಗಿ ಹೋಗ್ತೀವೋ ಅಷ್ಟು ನಾವು ಮೊಸಳೆಯನ್ನು ನೋಡೋ ಒಂದು ಚಾನ್ಸಸ್ ಇರುತ್ತೆ. ಇಲ್ಲಿಂದ ನೀರು ಮಾತ್ರ ಸಖತ್ತಾಗಿ ಕಾಣ್ತಿದೆ, ನೋಡೋಣ. ನಿನ್ನೆ ಅಲ್ಲೇ ಸ್ಪಾಟ್ ಮಾಡಿದ್ವಿ ಮೊಸಳೆನ, ನಿನ್ನೆ ಬಂದಾಗ. ಬಟ್ ಇವತ್ತು ನೋಡೋಕೆ ಹೋಗ್ತಾ ಇರೋದು ಇನ್ನೂ ಸ್ವಲ್ಪ ದೂರ. ಅಂದರೆ ಇದೆಲ್ಲ ನಾರ್ಮಲ್ ಆಗಿ ಒಂದು 150 to 200 ಕಿಲೋಸ್ ಇರ್ಬೋದು. ಅದು ಇನ್ನೊಂದು ಈಗ ನೋಡೋಕೆ ಹೋಗೋದು ಅದು ಇದಕ್ಕಿಂತಲೂ ದೊಡ್ಡದಿದೆ ಅಂತೆ. ನೋಡೋಣ, ಅಲ್ಲಿ ಮಟ್ಟ ನೋಡ್ತಾ ಇರಿ ವಿಡಿಯೋನ. ಒಳ್ಳೆ ಒಂದು ಮೊಸಳೆನ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಅಂದರೆ ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲೇನು ಕಟ್ಟಿರೋದ್ರಲ್ಲ, ಇದು ವಾಟ್ರನ್ನ ಇಲ್ಲಿ ಸ್ಟೋರ್ ಮಾಡಿಕೊಂಡು ಇಲ್ಲಿಂದ ಚಿಕ್ಕ ಚಿಕ್ಕ ಕಾಲುವೆಗಳಿಗೆಲ್ಲ ರೈತರಿಗೆ ಎಸ್ಪೆಷಲಿ ಹೆಲ್ಪ್ ಆಗಲಿ ಅಂತ ಈ ರೀತಿ ಕಟ್ಟಿರೋದು. ಸೊ ನೋಡಿ ಹೆಂಗೆ ಕಟ್ಟಿದೆ. ಇದು 3 ಭಾಗ ಚೇಂಜ್ ಆಗುತ್ತೆ, ಆ ಕಡೆ ಒಂದು, ಈ ಕಡೆ ಒಂದು, ಹಿಂದ್ಗಡೆ ಒಂದು. ಸೊ ಒಂದು ಭಾಗದಲ್ಲಿ ಈ ರೀತಿ ಕಟ್ಟಿದ್ದಾರೆ ಆಣೆಕಟ್ಟನ್ನು, ಇಲ್ಲಿಂದ ವಾಟರ್ ಡೈವರ್ಷನ್ ಆಗಲಿ ಬೇರೆ ಕಡೆ ಅಂಥೇಳಿ. ಆ ಕಡೆಯಿಂದ ಹೆಚ್ಚಿಗೆ ನೀರೆಲ್ಲ ಹಿಂಗೆ ಮೇಲ್ಗಡೆಯಿಂದ ಬೀಳುತ್ತೆ. ಈ ಕಡೆ ನೋಡ್ಕೊಂಬಿಡಿ ಹೆಂಗಿದೆ ಅಂತೇಳಿ. ಎಲ್ಲ ಒಳಗಡೆಗ ಹಿಂಗಿರುತ್ತೆ ದಾರಿ ಮಾತ್ರ ಕ್ಯಾಕ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕಂದರೆ ನಾವು ಫಾರೆಸ್ಟಲ್ಲಿರೋದು. ಫಾರೆಸ್ಟ್ ನಮ್ಮ ಹತ್ರ ಬಂದಿಲ್ಲ, ನಾವು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಅಂತೇಳಿ. ಸೀನರಿ ಮಾತ್ರ ಸೆಕೆಂಡ್ ಲೆವೆಲ್. ಈ ಮರದ ಯಾರಿಗೆ ಏನಾದರೂ ಡೀಟೇಲ್ಸ್ ಗೊತ್ತಿದ್ರೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಇದು ಫಾರೆಸ್ಟ್ ವಾಕ್, ನಮ್ಮ ಹಂಪಿಯ ಫಾರೆಸ್ಟ್ ಹೆಂಗಿದೆ ನೋಡಿ. ಗಾಯ್ಸ್, ಎಕ್ಸ್ಪ್ಲೋರ್ ಅಂದರೆ ಸುಮ್ಮನೆ ಏನೋ ಒಂದು 4 ಶಾರ್ಟ್ ವೀಡಿಯೋಸು ನೋಡಿಕೊಂಡು ಇದೇ ಎಕ್ಸ್ಪ್ಲೋರ್ ಅಂತೇಳಿ ಹೊರಗಡೆ ಬರೋರಿಗೆ ಹೇಳೋದೊಂದೇ. ಎಲ್ಲ ಪ್ರಿಪೇರ್ ಆಗಿ ನಿಮಗೆ ನಾಲೆಡ್ಜ್ ಇದ್ದರೆ ಮಾತ್ರ ಈ ರೀತಿ ಪ್ಲೇಸ್ಗಳಲ್ಲಿ ಬನ್ನಿ. ಸುಮ್ಮನೆ ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತೇಳಿ ಬರೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಇಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಂತೇಳಿ ಮೇನ್ಲಿ ಆಗಿ ಅದನ್ನು ತಿಳ್ಕೊಬೇಕು. ನಾವು ಒಂದು ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು. ಸೊ ಹಂಗಾಗಿ ಪ್ಲಾಸ್ಟಿಕ್ ಅದನ್ನೆಲ್ಲ ಎಸೆದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಎಷ್ಟು ಕ್ಲೀನ್ ಇದೆ ಅಷ್ಟೇ ಕ್ಲೀನಲ್ಲಿ ಮೇಂಟೈನ್ ಮಾಡಿ. ನೋಡಿ ಹೆಂಗಿದೆ ಅಂತೇಳಿ. ನದಿ ನೀರು ಕೂಡ್ಲಿಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರಮ್ ಇದೆ. ಯಾರಾದರೂ ಬಂದು ಧ್ಯಾನ ಕೂಡೋಂಗಿದ್ರೆ ಕೂಡ್ಬೋದು. ನೋಡಿ ಹೆಂಗಿದೆ ಇದು, ನೋಡಿ ಸ್ಟೆಂಪ್ ಹೆಂಗಿದೆ ಅಂತೇಳಿ. ವಾಹ್, ಇದು ಮರ ನೋಡಿ ಹಿಂಗಿದೆ ಸೀನ್. ಸೊ ಹಂಗಾಗಿ ಸ್ವಲ್ಪ ಮಟ್ಟಿಗೆ ನೀವು ನಾಲೆಜನ್ನು ಪಡ್ಕೊಂಡು ಈ ರೀತಿ ಒಂದು ಎಕ್ಸ್ಪ್ಲೋರ್ಗಳನ್ನು ಮಾಡಿ ಅಂತ ನಾವು ಕೇಳ್ಕೊಳ್ಳೋದು. ನನಗೆ ತುಂಬ ದಿನದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಈ ರೀತಿ ಮಾಡ್ತಾ ಈಗೇನೋ ವೀಡಿಯೋಸ್ ಮಾಡಿಬಿಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಬಟ್ ಕೊನೆವರೆಗೂ ಈ ವಿಡಿಯೋನ ನೋಡಿ, ನಿಮಗೊಂದು ಅದ್ಭುತ ತೋರಿಸ್ತೀನಿ.
ಹಾಂ ಅದಂತೆ ಕರಮ್ ಗಡಿ. ಹಾಂ ಈಗ ನಮ್ಮ ಪಯಣ ಅಲ್ಲಿಗೆ ಇದನ್ನು ದಾಟ್ಕೊಂಡು ಹೋಗ್ಬೇಕು. ಈಗ ನಮ್ಮ ಗೈಡ್ ಇದ್ದಾರೆ ಮುಂದೆ, ಅಡ್ವೆಂಚರ್ ಗೈಡ್ ಟೈಸನ್. ನಮ್ಮ ಹಂಪಿ ಟೈಸನ್ ಇದ್ದಾರೆ ನಮ್ಮ ಜೊತೆ. ಟೈಸನ್ ಅಂತ ಹೆಸರು ಇಡಬೇಕು, ಕಾಂಬಾ ಅಳಿಯಾಸ್ ಟೈಸನ್. ಸ್ವಲ್ಪ ಕ್ರಿಟಿಕಲ್ ಇರುತ್ತೆ, ಹುಷಾರಾಗಿ ಮಾಡಬೇಕು. ಅಲ್ಲಿಂದ ಹತ್ಕೊಂಬರೋದ್ರಲ್ಲೇ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತೇಳಿ. ಅಯ್ಯೋ ನಮ್ಮ ಬಾಯ್ಸೆಲ್ಲ ಹೆಂಗೆ ಹೋದ್ರು. ಇದು ನನಗಂತೂ ಜಾಸ್ತಿ ಡಿಫಿಕಲ್ಟ್ ಇಲ್ಲ, ಸ್ವಲ್ಪ ಟೈರ್ಡ್ ಆಗಿದ್ದೀನಿ ಅಷ್ಟೇ. ಯಾಕಪ್ಪ ಅಂತಂದರೆ ಭಾಳ ಫಾಸ್ಟಾಗಿ ಹೋಗ್ತಾಯಿದ್ದೀವಿ. ಬೇರೆಯವ್ರಿಗೆಲ್ಲ ಇಲ್ಲೆಲ್ಲ ಇಷ್ಟು ಫಾಸ್ಟಾಗಿ ನಡೀಲಿಕ್ಕೆ ಆಗಲ್ಲ. ಅಂದರೆ ನಮ್ಮ ಇದ್ರ ಬಗ್ಗೆ ಗೊತ್ತಲ್ಲಾರ್ದು, ಅಂದರೆ ಈ ಒಂದು ಕಲ್ ಮೇಲೆ ಹೆಂಗೆ ನಡಿಬೇಕು ಅವ್ರಿಗಿದು ಡಿಫಿಕಲ್ಟ್ ಪಾರ್ಟ್. ಬಟ್ ನಮಗೆಲ್ಲ ಹುಡ್ದಾಗಿಂದ ಇಲ್ಲೇ ಇದ್ದೀವಲ್ವ, ಗೊತ್ತಿದೆ ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂಥೇಳಿ. ನೋಡ್ಕೊಂಬಿಡಿ, ಅಲ್ಲಿನ್ನೂ ದಾರಿ ಹುಡುಕ್ತಾನೇ ಇದ್ದಾರೆ ಹುಡುಗರು. ವಾಯ್ಸ್ ಗುಡ್ ವರ್ಕ್, ಗುಡ್ ಜಾಬ್. ಅಲ್ಲಿಗೆ ಹೋಗಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಬ್ರೇಕ್ ತೊಗೊಳ್ರಿ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊತೀರಿ, ಬಂದುಬಿಡ್ತೀನಿ. ಮತ್ತೆ ಅಲ್ಲಿ ಒಂದು ಫಾಸ್ಟ್ ಟೈಪ್ ಕಾಣ್ತಿದ್ದಾನ. ಸೊ ಅಲ್ಲಿಂದ ಹೋದರೆ ಇನ್ನೂ ಸ್ವಲ್ಪ ಯಾವ ಒಂದು ಐಲ್ಯಾಂಡ್ಗೆ ರೀಚ್ ಆಗ್ಬೋದು. ಐಲ್ಯಾಂಡಿಂದ ಸ್ವಲ್ಪ ಮುಂದೆ ಹೋದ್ರೇ ನಾವು ಹುಡುಕ್ತಿರೋ ಸ್ಪಾಟ್ ಸಿಗೋದು. ಸೊ ಇದು ಹಿಂಗಾಗಿದೆ ಸೀನು. ನೀರಲ್ಲಿ ನಾವು ಇಳಿಬಾರ್ದು. ನಾವು ಒಂಥರ ಈಗ ಲೆಪರ್ಡ್ ಫ್ಯಾಮಿಲಿ ಆಗಿಬಿಟ್ಟಿದೆ, ಅಂದರೆ ಕ್ಯಾಟ್ ಫ್ಯಾಮಿಲಿ. ನೀರಿಂದ ದೂರ ಇರಬೇಕಂತೇಳಿ. ಸೊ ನೀರಲ್ಲಿ ಇಳಿಲಾರ್ದಂಗೆ ಹೆಂಗೆ ಹೋಗೋದು ಅಂತ ನಾವು ರಿಸರ್ಚ್ ಮಾಡ್ತಾಯಿದ್ದೀವಿ. ಈ ಒಂದು ಅಡ್ವೆಂಚರ್ ಟ್ರಕ್ಕಲ್ಲಿ ರಿಸರ್ಚ್ ಮಾಡೋದೇ ಒಂದು ಕ್ರೇಜಿ ಥಿಂಕು. ನೋಡಿ, ದಾರಿಗಳನ್ನು ನೀವೇ ಹುಡುಕಿ, ನಿಮ್ಮ ದಾರಿಗಳನ್ನ ನೀವೇ ಹುಡ್ಕೊಂಡು ಹೋಗ್ತಾ ಇರ್ಬೇಕಂತೇಳಿ ಹಿಂಗೆ ಹೋಗ್ತಾ ಇದ್ದಾರೆ ನೋಡ್ರಿ. ಇವ್ರು ನಮ್ಮ ಗೈಡು. ಹೋದ್ರು ಬಾ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋ ಈ ಬಂಡೆ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತೇಳಿ. ವಾ, ಇದರ ಮ್ಯಾಜಿಕ್ ಏನಪ್ಪ ಅಂತಂದರೆ ಕಲ್ಲಲ್ಲಿ ಕಮಲ ಆ ರೀತಿ ಒಂದು ಚಿಕ್ಕದೊಂದು ಗಿಡ ಇದೆ. ಅದು ಆಲದ ಮರನ ಇರ್ಬೋದು, ಆಲದ ಮರನೇ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಹೆಂಗಿದೆ ಅಂತೇಳಿ ಕಲ್ಲು. ಸ್ವಲ್ಪ ಇವಾಗ ದಾರಿ ಹುಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಹಂಪಿಯಲ್ಲಿ ಬರೀ ಕಲ್ಲು ಬಂಡೆ ದೇವಸ್ಥಾನಗಳು ಬಿಟ್ಟರೆ ಏನಿದೆ, ಒಂದಿನದಲ್ಲಿ ಹಂಪಿನ ನೋಡ್ಕೊಂಡು ಹೋಗ್ಬೋದು, ಸಾಕು ಒಂದಿನ ಅನ್ನೋರಿಗೆಲ್ಲ ಇದೆಲ್ಲ ಪ್ಲೇಸಸ್ ಇದ್ದಾವೆ, ನೋಡ್ಕೊಂಬಿಡಿ. ನಾವು ಅಲ್ಲಿಂದ ಈಗ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಬಂದು ಅಲ್ಲಿ ನೀರು ಜಾಸ್ತಿ ಇರೋದಕ್ಕೆ ದಾಟೋದೇ ಸ್ವಲ್ಪ ಕ್ರಿಟಿಕಲ್ ಇತ್ತು, ಹಂಗಾಗಿ ಹಿಂಗೆ ಬಂದಿದ್ದೀವಿ. ನೋಡಿ ನೀರು ಹೆಂಗೆ ಹೋಗ್ತಾ ಇದೆ ಅಂತ. ನೆನ್ನೆ ಅಲ್ಲೊಂದು ಮೊಸಳೆ ನೋಡಿದ್ವಿ, ಸಖತ್ತಾಗಿತ್ತು, ಭಾಳ ದೊಡ್ಡದು, ಬಾಯಿ ತಗೊಂಡು ಮಲ್ಕೊಂಡಿತ್ತು. ಇವತ್ತಿಲ್ಲ, ಯಾಕಂದರೆ ಆಗಲೇ ಫಿಶರ್ಸ್ ಎಲ್ಲ ಫಿಶಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಆಲ್ಮೋಸ್ಟ್ ಆಲ್ ಅವ್ರ ಸೌಂಡ್ಗೂ ಹೋಗ್ಬಿಟ್ಟಿರುತ್ತೆ ಅದು ಕೆಳಗಡೆ. ಬಟ್ ಸೀನರಿ ಮಾತ್ರ ಹೈಲೈಟ್ ಇದೆ, ನೀರು ಬೀಳ್ತಾ ಇರುತ್ತೆ, ಸಖತ್ತಾಗಿರೋ ಒಂದು ಸೀನರಿ. ನೇಚರ್ ಏನು ಮಾಡಿದ್ರು ನೇಚರ್ ಅಂತಾರಲ್ವ, ಹಂಗೆ. ಏನು ಗೊತ್ತಾ, ಈ ಎಕ್ಸ್ಪ್ಲೋರ್ ಅಂತ ಬಂದಾಗ ಪ್ರತಿ ದಾರಿ ಸಿಮ್ಲರ್ ಆಗಿ ಕಾಣೋದು. ಇಲ್ಲಿ ಬಂದಿದ್ವಿ, ಹೋಗ್ಬೇಕಾದ್ರೆ ಹಂಗೆ ಎಲ್ಲ ಒಂದೇ ಥರ ದಾರಿ ಕಾಣುತ್ತೆ, ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ. ಮತ್ತು ಕೆಲವೊಂದು ದಾರಿಗಳು ನೋಡಿದ್ರೆ ಇಲ್ಲಿಂದ ಈಸಿ ಇದೆ ಅನಿಸುತ್ತೆ, ಬಟ್ ಅದು ಡಿಫಿಕಲ್ಟ್ ಇರುತ್ತೆ. ಯಾರು ಡಿಫಿಕಲ್ಟ್ ಅಂತೀವಿ ಅದು ಈಸಿ ಇರುತ್ತೆ. ಸೊ ಇನ್ನು ಫಿಗರ್ ಔಟ್ ಮಾಡೋದೇ ಭಾಳ ಕಷ್ಟ. ನವಿಲ್ಗೆರಿ ತೋರಿಸ್ರಿ, ಇದೆ. ಹಾಂ, ಇದು ಚೆನ್ನಾಗೈತೆ ನವಿಲ್ಗೆರಿ. ಬೇಷ್, ನಾವು ಬರ್ತೀವಿ ತಡಿ. ನೈಸ್ ನವಿಲ್ಗೆರೆ, ನೈಸ್ ನವಿಲ್ಗೆರಿ. ಇಲ್ಲೊಂದು ಬಿದ್ದಿದೆ ಗಾಯ್ಸ್, ಬಟ್ ನೋಡಿ. ಸೊ ನೋಡಿ ಈ ರೀತಿ, ಅಯ್ಯೋ ಇದನ್ನು ಹೋಗ್ಬಿಟ್ಟಿತ್ತು. ಸೊ ಇವೆಲ್ಲ ಸಿಗ್ಬೇಕಂತಂದರೆ ಕಾಡಲ್ಲಿ ಬಂದರೆ ಮಾತ್ರ ಸಿಗೋದು ನಿಮಗೆ. ಅದಕ್ಕೆ ಕಾಡು ಮನುಷ್ಯರು ಆಗ್ರಿ, ಹಾಗಾಗಿ ಏನಾಗುತ್ತೆ, ಇರೋದೊಂದಿನ ಸಾಯೋದೊಂದಿನ. ಸತ್ ಮೇಲೆ ಅಂದ್ರೆ ಇದೆಲ್ಲ ನೋಡೋಕ್ಕಾಗಲ್ಲ ಗಾಯ್ಸ್. ಪ್ಲೀಸ್, ಅದಕ್ಕೆ
ಈಗ ನೋಡ್ಕೊಂಬಿಡಿ, ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ ಇನ್ಮೇಲೆ. ಒಂದೊಂದು ಇದೇ ರೀತಿ ಎಕ್ಸ್ಪ್ಲೋರ್ಸ್ ಇರ್ತವೆ, ಪ್ಲಸ್ಸು ಅದೇ ರೀತಿ ಪ್ಲೇಸ್ಗಳನ್ನ ಈ ರೀತಿ ಜಾಗಗಳನ್ನ ತೋರಿಸ್ತಾ ಇರ್ತೀನಿ. ಕ್ರಿಯೇಟ್ ಆಗಿದೆ. ನಿಮಗೆ ಯಾವ ಫೇಸ್ ಕಾಣ್ತಿದೆ ಅಂತ ಹೇಳ್ರಿ. ನನಗಂತೂ ಇದು ಒಂಥರ ಕೋತಿ ಥರ ಕಾಣುತ್ತೆ, ಇಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಅಲ್ಲಿ ಮಾತ್ರ ಕ್ರೇಜ್ ಇದೆ. ವಾಟ್ರ್ ಫೋರ್ಸಿಗೆ ಈ ರೀತಿ ಎಲ್ಲ ಹೋಲ್ಸ್ ಎಲ್ಲ ಆಗಿರೋದು. ಬಟ್ ಇದಕ್ಕಿಂತನೂ ಸೈಕ್ ಆಗೋ ಥರ ಇದಾವೆ ಇನ್ನು ಬೇರೆ ಕಡೆ ಎಲ್ಲ. ಅದನ್ನ ತೋರಿಸ್ತೀನಿ ನಮ್ಮ ಹಂಪಿಯಲ್ಲೇ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈಗ ಸದ್ಯಕ್ಕೆ ಈ ಏರಿಯಾದಲ್ಲಿ ಇದ್ದೀವಿ ಅಂತೇಳಿ ಏರಿಯಾದ ನೋಡ್ಕೊಂಬಿಡಿ. ನೆಕ್ಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ರೀತಿ ಕಲ್ಲುಗಳು ತೋರಿಸ್ತೀನಿ. ಮತ್ತೆ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಗೈಸ್, ಬಟ್ ನೀರಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ. ಜಾರಿದ್ರೆ ಮಾತ್ರ ಸಖತ್ತಾಗಿ ಇಟ್ಬಿಡುತ್ತೆ. ಯಾಕಂದರೆ ಕೆಳಗಡೆ ಬಂಡೆ ಅಲ್ಲ, ನೀರು ಹೋಗಿ 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 ಇದ್ರ ಮೇಲ್ಗಡೆ ಎಲ್ಲ ನೀರು ಹರಿದು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಇದು ಬಂಡೆ. ಇದ್ರೆ ಮಾತ್ರ ಕೈ ಕಾಲು ಮುಡ್ಕೊಳ್ಳೋದು ಮಾತ್ರ 100% ಇಷ್ಟ ಮಾತ್ರ ಇಲ್ಲ. ನೋಡಿ ಅದರಲ್ಲೇ ಮತ್ತೆ ಒಂದು ಹೋಲ್ ಇದೆ ನೋಡಿ, ಹೇಗಿದೆ ಚಿಕ್ಕದಾದಂಥ. ಇಷ್ಟೇ ಇರೋದು ನೀರು, ಜಾಸ್ತಿ ಇಲ್ಲ, ಒಳಗಡೆ ಮುಳುಗಲ್ಲ. ಬಟ್ ಏನಪ್ಪ ತೊಂದರೆ ಅಂತಂದರೆ ಅಲ್ಲಿ ಮೊಸಳೆ ಇದೆ ಅಂತ ಹುಷಾರಾಗಿ ಹೋಗ್ಬೇಕು. ಈಗ ನಿಮಗೆ ಮೊಸಳೆ ತೋರಿಸ್ತೀನಿ ಬನ್ನಿ. ಗೈಸ್, ಮೊಸಳೆ ಮಾತ್ರ ಸಾಮಾನ್ಯ ದೊಡ್ಡದಿದ್ದಿಲ್ಲ, ಹೆವಿ. ಬಟ್ ಏನಪ್ಪ ಅಂತಂದರೆ ನೀರಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ, ವೀಡಿಯೋ ಮಾಡೋದ್ರೊಳಗಡೆ ಸ್ವಲ್ಪ ಮೇಲೆ ಇರುತ್ತೆ ಅಂತ ವೇಟ್ ಮಾಡಿ ಸ್ವಲ್ಪ ಹೋಗೋದ್ರೊಳಗಡೆ ಅದು ನಮ್ಮನ್ನು ನೋಡಿ ಎಸ್ಕೇಪ್ ಆಗಿಬಿಡ್ತು. ಇಲ್ಲಾಂದರೆ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಬಟ್ ವೇಟ್ ಮಾಡ್ತಿದ್ವಿ, ನೋಡೋಣ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಹಂಗೆ ಬಿಟ್ಟು ಇನ್ನೊಂದು ಟೈಮ್ ಹೋಗಿ ನೋಡ್ತೀವಿ. ಇದ್ದರೆ ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀವಿ.